ಇಲ್ಲಿ ನಿಮಗೆ ಬೇರೆ ದೇವಸ್ಥಾನದ ರೀತಿ ಯಾವುದೇ ಬೂಂದಿ ಅಥವಾ ಲಡ್ಡು ರೀತಿಯ ಪ್ರಸಾದ ಸಿಗುವುದಿಲ್ಲ. ಈ ಮಂದಿರದಲ್ಲಿ ತಾಯಿಯ ಋತುಚಕ್ರದ ಬಟ್ಟೆಯನ್ನು ಕೊಡುತ್ತಾರೆ. ಇಲ್ಲಿ ತಾಯಿ ವರ್ಷಕ್ಕೆ 1 ಬಾರಿ ಋತುಚಕ್ರದಲ್ಲಿ ಇರುತ್ತಾರೆ. ಆಗ ಅಲ್ಲಿನ ಅರ್ಚಕರು 3 ದಿನದ ಕಾಲ ಬಿಳಿ ಬಟ್ಟೆಯಲ್ಲಿ ಆ ಯೋನಿಕುಂಡವನ್ನು ಮುಚ್ಚುತ್ತಾರೆ. 3 ದಿನದ ಬಳಿಕ ಆ ದ್ವಾರವನ್ನು ತೆಗೆದಾಗ ಆ ಬಿಳಿ ಬಟ್ಟೆಯು ಕೆಂಪು ಬಣ್ಣಕ್ಕೆ ತಿರುಗಿರುತ್ತೆ. ಈ ಬಟ್ಟೆಯನ್ನೇ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಕೊಡುತ್ತಾರೆ. ತಾಯಿಯ ಋತುಚಕ್ರುವಿನ ಬಟ್ಟೆ ಬಹಳ ಪವಿತ್ರವೆಂದು ನಂಬುತ್ತಾರೆ. ಇಲ್ಲಿ ಕಾಮಾಖ್ಯ ದೇವಿಯ ಜೊತೆಗೆ ಕಾಳಿ ಮಾತೆಯ 10 ರೂಪಗಳಿಗೂ ಪೂಜೆ ಮಾಡುತ್ತಾರೆ. ಈ ಕಾಮಾಖ್ಯ ಮಂದಿರದಲ್ಲಿ ವಶೀಕರಣದಂತಹ ಪೂಜೆಯನ್ನು ಕೂಡ ಮಾಡುತ್ತಾರೆ. ಭಾರತದಲ್ಲೇ ಅತಿ ಹೆಚ್ಚು ತಾಂತ್ರಿಕರ ವಶೀಕರಣ ಪೂಜೆ ಮಾಡುವ ತಾಣವಾಗಿದೆ. ಕಾಮಾಖ್ಯ ಮಂದಿರವು 3 ಭಾಗಗಳಾಗಿ ನಿರ್ಮಿಸಿದ್ದಾರೆ. ಮೊದಲನೇ ಭಾಗ ಬಹಳ ದೊಡ್ಡದ್ದು. ಇದರಲ್ಲಿ ಸಾಮಾನ್ಯವಾಗಿ ದರ್ಶನಕ್ಕೆ ಬಿಡುವುದಿಲ್ಲ. ಎರಡನೇ ಭಾಗದಲ್ಲಿ ತಾಯಿಯ ದರ್ಶನ ಮಾಡಬಹುದು. ಅಲ್ಲಿ ಕಲ್ಲಿನ ರೂಪದಲ್ಲಿ ಕುಂಡವನ್ನು ನೋಡಬಹುದು. ಅದರಲ್ಲಿ ಯಾವಾಗಲೂ ನೀರು ಹರಿಯುತ್ತಿರುತ್ತೆ. ಇಲ್ಲಿ ಹೇಳುತ್ತಾರೆ, ತಾಯಿಗೆ 3 ದಿನದ ಕಾಲ ಋತುಚಕ್ರವಿರುತ್ತೆ. ಈ 3 ದಿನ ದೇವಾಲಯದ ಬಾಗಿಲನ್ನು ಮುಚ್ಚಲಾಗುತ್ತೆ. 3 ದಿನದ ನಂತರ ಬಹಳ ವಿಜೃಂಭಣೆಯಿಂದ ಬಾಗಿಲನ್ನು ತೆಗೆಯುತ್ತಾರೆ.